ಫ್ಲೈಓವರ್ ಇಂದ ಕೆಳಗೆ ಬಿದ್ದಿದೆ ಅನ್ನುವ ಮಾಹಿತಿ ಬರ್ತಾ ಇದೆ. ರಾಜಾಜಿನಗರದಲ್ಲಿ 23 ಜನರಿಗೆ ಗಾಯ ಆಗಿದೆಯಂತೆ. ಸ್ಥಳಕ್ಕೆ ರಾಜಾಜಿನಗರ ಮತ್ತು ಮಲ್ಲೇಶ್ವರಂ ಪೊಲೀಸರು ಈಗಾಗಲೇ ದೌಡಾಯಿಸಿದ್ದಾರೆ. ರಾಜಾಜಿನಗರ ಫಸ್ಟ್ ಬ್ಲಾಕ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಬಂದಿರುವ ಮಾಹಿತಿಯಲ್ಲಿ ಕ್ಲಾರಿಟಿ ಸಿಗ್ತಾ ಇಲ್ಲ. ಫ್ಲೈಓವರ್ ಹತ್ರ ಯೂ ಟರ್ನ್ ತೆಗೆದುಕೊಳ್ಳುವಾಗ ಅಪಘಾತ ಆಗಿದೆ ರಾಜಾಜಿನಗರ ಫಸ್ಟ್ ಬ್ಲಾಕ್ನಲ್ಲಿ. 23 ಜನ ಗಾಯಗೊಂಡಿದ್ದಾರೆ ಅನ್ನುವಂಥದ್ದು ಮಾಹಿತಿ. ದೃಶ್ಯಗಳನ್ನು ಕೂಡ ನಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ. ಪುಣ್ಯ ಫ್ಲೈಓವರ್ ಇಂದ ಕೆಳಗಡೆ ಬಿದ್ದಿಲ್ಲ ಬಸ್ಸು. ಟರ್ನ್ ತೆಗೆದುಕೊಳ್ಳುವಾಗ ಪಲ್ಟಿ ಆಗಿದೆ. 23 ಜನ ಗಾಯಗೊಂಡಿದ್ದಾರೆ. ಘಟನೆ ಆದ ಬಳಿಕದ ದೃಶ್ಯಗಳನ್ಸುತ್ತೆ ಇದು. ಬಹುಶಃ BMTC ಬಸ್ ಪಲ್ಟಿ ಆಗಿ 23 ಜನರಿಗೆ ಗಾಯ ಆಗಿದೆ ಅನ್ನುವಂತಹ ಪ್ರಾಥಮಿಕ ವರದಿ ಲಭ್ಯವಾಗ್ತಾ ಇರುವಂತದ್ದು. ಗಾಯಾಳುಗಳನ್ನ ಸ್ಥಳೀಯ ಆಸ್ಪತ್ರೆಗೂ ಕೂಡ ಲಭ್ಯವಾಗಿದೆ. ನಮ್ಮ ಕ್ರೈಮ್ ರಿಪೋರ್ಟರ್ ಚೇತನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚೇತನ್, ಹೆಂಗಾಯ್ತಂತೆ ಘಟನೆ ಇದು? ಎಕ್ಸಾಕ್ಟ್ ಆಗಿ ಅಜಿತ್ ಏನಾಗಿದೆ ಅಂದ್ರೆ ಇಸ್ಕಾನ್ಗೆ ಹೋಗುವಂತಹ ಮಾರ್ಗದಲ್ಲಿ ಏನಿದೆ 2 ಫ್ಲೈಓವರ್ಗಳು ಹೊಸದಾಗಿ ನಿರ್ಮಾಣ ಆಗಿರುವಂತದ್ದು. ಆ ಫ್ಲೈಓವರ್ ಅನ್ನ ಹತ್ತಬೇಕಂದ್ರೆ ಡಿವೈಡರ್ಗೆ ಟಚ್ ಆಗಿದೆ. ಡಿವೈಡರ್ಗೆ ಟಚ್ ಆಗಿ ಅಲ್ಲೇ ಪಕ್ಕದಲ್ಲೇ ಒಂದು ಪಲ್ಟಿ ಆಗಿರುವಂತದ್ದು ಬಸ್ಸು. ಇವಾಗ ಆಲ್ರೆಡಿ 23 ಜನ ಎಕ್ಸಾಕ್ಟ್ ಆಗಿ ಗಾಯಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅವರನ್ನ ಅಲ್ಲೇ ಇರುವಂತಹ ಸ್ಥಳೀಯ ಆಸ್ಪತ್ರೆಗಳಿಗೆ ಇವಾಗ ಆಲ್ರೆಡಿ ಅಲ್ಲಿನ ಸಾರ್ವಜನಿಕರು ಇರ್ಬೋದು ಮತ್ತು ಪೊಲೀಸರು ಏನು ಹೋಗಿದ್ದಾರೆ, ರಾಜಾಜಿನಗರ ಮತ್ತು ಮಲ್ಲೇಶ್ವರಂ ಪೊಲೀಸರು ಅವರನ್ನ ಆಸ್ಪತ್ರೆಗೆ ಸೇರಿಸುವಂತಹ ಎಲ್ಲ ಕೆಲಸಗಳನ್ನು ಕೂಡ ಒಂದು ಮಾಡ್ತಿರುವಂತದ್ದು. ಅಂದ್ರೆ ಆ ಒಂದು 2 ಫ್ಲೈಓವರ್ ಏನಿದೆ ಬಹಳ ಒಂದು ಕಿರಿದಾದ ಫ್ಲೈಓವರ್ ಆಗಿರುತ್ತೆ. ಅಂದ್ರೆ ಮೆಟ್ರೋ ಸ್ಟೇಷನ್, ಮೆಟ್ರೋ ಒಂದು ಮಾರ್ಗವೂ ಕೂಡ ಅದೇ ಮಾರ್ಗದಲ್ಲಿ ಹಾದು ಹೋಗುತ್ತೆ. ಅಂದ್ರೆ ಫ್ಲೈಓವರ್ ಮೇಲಿಂದ ಕೆಳಗೆ ಬಿದ್ದಿದ್ದಲ್ಲ? ಇಲ್ಲ ಇಲ್ಲ ಇಲ್ಲ, ಫ್ಲೈಓವರ್ ಕೆಳಗಡೆ ಬಿದ್ದಿದ್ದಲ್ಲ. ಫ್ಲೈಓವರ್ ಡಿವೈಡರ್ ಟಚ್ ಆಗಿ ಪಲ್ಟಿ ಆಗಿರುವಂತದ್ದು ಅಜಿತ್. 23 ಜನ ಗಾಯ, ಗಂಭೀರವಾಗಿ, ತುಂಬಾ ಗಂಭೀರವಾಗಿ ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ ಅನ್ನುವಂಥದ್ದು ಏನಾದ್ರೂ ಇದೆಯಾ? ಆ ತರ ಮಾಹಿತಿ ಇನ್ನೂ ಕೂಡ ಲಭ್ಯವಾಗಿಲ್ಲ. ಒಟ್ಟಿನಲ್ಲಿ 23 ಜನಕ್ಕೆ ಗಾಯ ಆಗಿದೆ ಅನ್ನೋದ್ರ ಬಗ್ಗೆ ಅಷ್ಟೇ ಒಂದು ಮಾಹಿತಿ ಇರುವಂತದ್ದು. ಈಗಷ್ಟೇ ಅವರನ್ನ ಯಾವೆಲ್ಲ ಒಂದು ಚಿಕಿತ್ಸೆ ಕೊಡಬೇಕಾಗುತ್ತೆ ಅದೆಲ್ಲವನ್ನು ಕೂಡ ಕೊಡಿಸಲಾಗ್ತಾ ಇದೆ ಮತ್ತು ಪ್ರಾಥಮಿಕ ಚಿಕಿತ್ಸೆಯನ್ನು ಕೂಡ ಒಂದು ಕೊಡಿಸಲಾಗ್ತಾ ಇರುವಂತದ್ದು. ಮತ್ತೆ ಸಾರ್ವಜನಿಕರೇನಿದ್ದಾರೆ ಅವರು ಅಲ್ಲೇ ಇರುವಂತಹ ಸ್ಥಳೀಯ ಆಸ್ಪತ್ರೆಗಳಿಗೂ ಕೂಡ ಅವರನ್ನ ರವಾನೆ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಒಂದು ಮಾಡ್ತಿರುವಂತದ್ದು ಅಜಿತ್. ಈ ರಾಜಾಜಿನಗರ ಫಸ್ಟ್ ಬ್ಲಾಕ್ ಅಂದ್ರೆ ಇಸ್ಕಾನ್ ಎದುರುಗಡೆಯಿಂದ ಹೋಗುತ್ತಲ್ಲ, ರಾಜ್ಕುಮಾರ್ ರೋಡ್ ಪ್ಯಾರಲಲ್ ರೋಡ್, ಅದೇ ರೋಡಾ? ಅದೇ ರೋಡ್ ಅಂದ್ರೆ ಈ ಕಡೆಯಿಂದ ಯಾವ ಕಡೆಯಿಂದ ರಾಜ್ಕುಮಾರ್ ರೋಡ್ ಏನಿದೆ, ರಾಜ್ಕುಮಾರ್ ರೋಡ್ ಇಂದ ಇಸ್ಕಾನ್ ಕಡೆಗೆ ಹೋಗುವಂತಹ ಫ್ಲೈಓವರ್ ಏನಿದೆ, ಆ ಒಂದು ಫ್ಲೈಓವರ್ ಮೇಲ್ಗಡೆಯಿಂದ ಫ್ಲೈಓವರ್ ಹತ್ರ ಈ ಒಂದು ಇನ್ಸಿಡೆಂಟ್ ನಡೆದಿರುವಂತದ್ದು. ಇವಾಗ ಆಲ್ರೆಡಿ ಮಲ್ಲೇಶ್ವರಂ ಪೊಲೀಸರು ಇದ್ದಾರೆ ಮತ್ತು ನಾರ್ತ್ DCP ಕೂಡ ಒಂದು ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಸಹಜವಾಗಿ ಅಪಘಾತ ಆಗಿದೆ, ದೊಡ್ಡ ಬಸ್ ಪಲ್ಟಿ ಆಗಿದೆ, ರೋಡ್ ಬ್ಲಾಕ್ ಆಗಿರುತ್ತೆ. ಆ ಕಡೆ ಹೋಗೋರು ಏನಾದರೂ ಇದ್ರೆ ಆ ರೋಡನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದ್ದೀವಿ.